ಮಹಾರಾಷ್ಟ್ರದ ನಾಗ್ಪುರ್ನ ಬೆಳ್ತರೋಡಿ ಪೊಲೀಸ್ ಸ್ಟೇಷನ್ಗೆ ಕಳೆದ ವರ್ಷ ಆಗಸ್ಟ್ 28ರಂದು ರಿದೇಶ್ ಅನ್ನೋ ಯುವಕ ಬಂದಿದ್ದ. ತನ್ನ 32 ವರ್ಷದ ಅಕ್ಕ ಜ್ಯೋತ್ಸ್ನಾ ಪ್ರಕಾಶ್ ಆಕ್ರೆ ಕಾಣೆಯಾಗಿದ್ದಾಳೆ ಅಂತ ಆತ ಪೊಲೀಸರಿಗೆ ಕಂಪ್ಲೇಂಟ್ ಕೊಟ್ಟಿದ್ದ. ಪೊಲೀಸರು ಕಂಪ್ಲೇಂಟ್ ದಾಖಲಿಸಿಕೊಂಡು ತನಿಖೆ ನಡೆಸೋಕೆ ಮುಂದಾಗಿದ್ರು. ಅವಳು ನಾಗ್ಪುರದಲ್ಲಿ ಕೆಲಸ ಮಾಡ್ತಾ ತನ್ನ ಫ್ರೆಂಡ್ ಜೊತೆ ಒಂದು ರೂಮಲ್ಲಿ ವಾಸ ಮಾಡ್ತಿದ್ಲು. ಆಕೆಯ ಸ್ನೇಹಿತೆಯನ್ನ ಪೊಲೀಸರು ಕರೆದು ವಿಚಾರಿಸಿದಾಗ ಅವಳು ಬೆಳಗ್ಗೆ ಕೆಲಸಕ್ಕೆ ಹೋಗಿದ್ಲು, ಮತ್ತೆ ಬರ್ಲಿಲ್ಲ ಅಂತ ಹೇಳಿದ್ಲು. ಯಾರ ಮೇಲಾದ್ರೂ ಅನುಮಾನ ಇದೆಯಾ ಅಂತ ಕೇಳಿದಾಗ ನನಗೆ ಏನೂ ಗೊತ್ತಿಲ್ಲ, ಅವಳ ವೈಯಕ್ತಿಕ ವಿಷಯಗಳ ಬಗ್ಗೆ ನನ್ನ ಜೊತೆ ಅಷ್ಟಾಗಿ ಮಾತನಾಡ್ತಾ ಇರ್ಲಿಲ್ಲ ಅಂತ ಹೇಳಿದ್ಲು. ಪೊಲೀಸರು ಜ್ಯೋತ್ಸ್ನಾ ಫೋನ್ಗೆ ಕಾಲ್ ಮಾಡಿದ್ರೆ ಸ್ವಿಚ್ ಆಫ್ ಅಂತ ಬರ್ತಿತ್ತು. ಕಂಪ್ಲೇಂಟ್ ಕೊಟ್ಟ 1 ವಾರದ ಬಳಿಕ ಫೋನ್ ಮತ್ತೆ ಸ್ವಿಚ್ ಆನ್ ಆಗಿತ್ತು. ಆಗ ಲೊಕೇಶನ್ ಟ್ರೇಸ್ ಮಾಡಿದ್ರೆ ಹೈದರಾಬಾದ್ ಅಂತ ತೋರಿಸ್ತಿತ್ತು. ತಕ್ಷಣ ಬೆಳ್ತರೋಡಿ ಪೊಲೀಸರು ಹೈದರಾಬಾದ್ ಪೊಲೀಸರನ್ನ ಕಾಂಟ್ಯಾಕ್ಟ್ ಮಾಡಿದ್ರು. ಹೈದರಾಬಾದ್ ಪೊಲೀಸರು ಸ್ಥಳಕ್ಕೆ ಹೋಗೋ ಹೊತ್ತಿಗೆ ಅಲ್ಲಿ ಯಾರು ಇಲ್ಲದೆ ಇದ್ದಿದ್ರಿಂದ ಸುಮ್ಮನಾಗಿದ್ರು. ಬಳಿಕ 3 ದಿನಗಳ ನಂತರ ಮತ್ತೆ ಪೊಲೀಸರು ಕಾಲ್ ಮಾಡಿದಾಗ ಒಬ್ಬ ವ್ಯಕ್ತಿ ಫೋನ್ ನ ರಿಸೀವ್ ಮಾಡಿದ್ದ. ಆತ ನಾನು ಟ್ರಕ್ ಡ್ರೈವರ್, ಈ ಫೋನ್ ನನಗೆ ಟ್ರಕ್ ಅಲ್ಲಿ ಸಿಕ್ತು ಅಂತ ಹೇಳಿದ್ದ. ಇದರಿಂದ ಪೊಲೀಸರು ಆತನಿಗೆ ಒಂದು ಸಲ ಸ್ಟೇಷನ್ಗೆ ಬಂದು ಹೋಗು ಅಂತ ಹೇಳಿದ್ರು. ಆದ್ರೆ ಆ ಟ್ರಕ್ ಡ್ರೈವರ್ ಬೆಳ್ತರೋಡಿಗೆ ಬರೋಕೆ ಆಗಲ್ಲ ಅಂತ ಹೈವೇಯಲ್ಲೇ ಇದ್ದ ಒಂದು ಪೊಲೀಸ್ ಸ್ಟೇಷನ್ ಅಲ್ಲಿ ಸರೆಂಡರ್ ಆಗಿದ್ದ. ನಂತರ ನಾಗ್ಪುರ್ ಪೊಲೀಸರು ಟ್ರಕ್ ಡ್ರೈವರ್ ನ ವಶಕ್ಕೆ ಪಡೆದು ವಿಚಾರಣೆ ನಡೆಸಿದ್ರು. ಆತ ನೀವು ನನ್ನ ಎಷ್ಟೇ ವಿಚಾರಿಸಿದ್ರು ನನಗೇನು ಗೊತ್ತಿಲ್ಲ, ನಾನು ಟ್ರಕ್ ನ ಅನ್ಲೋಡ್ ಮಾಡಿ ಮನೆಗೆ ಹೋಗ್ತಿದ್ದೆ. ಆ ಟೈಮಲ್ಲಿ ಟ್ರಕ್ ಕ್ಲೀನ್ ಮಾಡೋಕೆ ಒಳಗೆ ಹೋದಾಗ ಈ ಫೋನ್ ನನಗೆ ಸಿಕ್ತು. ಕಾಸ್ಟ್ಲಿ ಫೋನ್ ಅನ್ನೋ ವಿಚಾರಕ್ಕೆ ನನ್ನ ಹತ್ರನೇ ಇಟ್ಕೊಂಡೆ ಅನ್ನೋ ವಿಚಾರವನ್ನ ಟ್ರಕ್ ಡ್ರೈವರ್ ಪೊಲೀಸರಿಗೆ ಹೇಳಿದ್ದ. ಪೊಲೀಸರು ಫೋನ್ ಲಾಕ್ ನ ಹೇಗೆ ತೆಗೆದೆ ಅಂತ ಕೇಳಿದ್ದಕ್ಕೆ ಮೊಬೈಲ್ ಶಾಪ್ ನಲ್ಲಿ ಒಬ್ಬ ವ್ಯಕ್ತಿಗೆ 500 ರೂಪಾಯಿ ಕೊಟ್ಟಿದ್ದೆ, ಹೀಗಾಗಿ ಅವನೇ ತೆಗೆದುಕೊಟ್ಟ ಅಂತ ಹೇಳಿದ್ದ. ಆ ಟ್ರಕ್ ಡ್ರೈವರ್ ಹೇಳಿದ್ದ ಮಾತು ಕೇಳಿ ಪೊಲೀಸರು ಕೂಡ ಸುಸ್ತಾಗಿದ್ರು. ಇದರಲ್ಲಿ ಯಾವುದೇ ಕ್ಲೂ ಇಲ್ಲ ಅಂತ ಪೊಲೀಸರಿಗೂ ಗೊತ್ತಾಗಿತ್ತು. ಜ್ಯೋತ್ಸ್ನಾನ ಏನೋ ಮಾಡಿ ಅವಳ ಫೋನ್ ನ ಟ್ರಕ್ ನಲ್ಲಿ ಬಿಸಾಡಿದ್ದಾರೆ, ಅಂದ್ರೆ ಪೊಲೀಸರನ್ನ ದಾರಿ ತಪ್ಪಿಸೋಕೆ ಅಂತಾನೆ ಹೀಗೆ ಮಾಡಿದ್ದಾರೆ ಅನ್ನೋದು ಪೊಲೀಸರಿಗೆ ಅರ್ಥವಾಗಿತ್ತು. ಆಗ್ಲೇ ಪೊಲೀಸರು ಜ್ಯೋತ್ಸ್ನಾ ಫೋನ್ ಕಾಲ್ ಡೇಟಾವನ್ನ ತರಿಸಿಕೊಂಡು ಚೆಕ್ ಮಾಡೋಕೆ ಶುರು ಮಾಡಿದ್ರು. ಪೊಲೀಸರು ಕಾಲ್ ಡೀಟೇಲ್ಸ್ ನ ಚೆಕ್ ಮಾಡಿದಾಗ ಜ್ಯೋತ್ಸ್ನಾಗೆ ಕೊನೆಯ ಕಾಲ್ ಒಂದು ಮಹಿಳೆಯ ನಂಬರ್ ನಿಂದ ಬಂದಿರೋದು ಗೊತ್ತಾಗಿತ್ತು. ಆ ಮಹಿಳೆ ನಾಗ್ಪುರ್ನಲ್ಲೇ ಇದ್ದಿದ್ರಿಂದ ಪೊಲೀಸರು ತಕ್ಷಣ ಆ ನಂಬರ್ ನ ಟ್ರ್ಯಾಕ್ ಮಾಡಿ ಆ ಮಹಿಳೆ ಮನೆಗೆ ಹೋಗಿದ್ರು. ಆ ಮಹಿಳೆ ಬೇರೆ ಯಾರೂ ಅಲ್ಲ, ನಾಗ್ಪುರ್ ಕಾರ್ಪೊರೇಷನ್ ಮಾಜಿ ಕಮಿಷನರ್ ಹೆಂಡತಿಯಾಗಿದ್ಲು. ಆಕೆಯ ಹತ್ರ ನೀವು ಜ್ಯೋತ್ಸ್ನಾ ಅನ್ನೋ ಮಹಿಳೆಗೆ ಕಾಲ್ ಮಾಡಿದ್ರ ಅಂತ ಕೇಳಿದ್ರು. ಅವಳು ನಾನು ಮಾಡಿಲ್ಲ ಅಂದಿದ್ಲು. ನಂತರ ಕಾಲ್ ಡೇಟಾದಲ್ಲಿದ್ದ ಟೈಮ್ ತೋರಿಸಿದಾಗ ನನ್ನ ಮಗ ಅಜಯ್ ವಾಂಖೇಡೆ ಮಾಡಿರಬಹುದು ಅಂತ ಅಂದಿದ್ಲು. ಆತ ನಿಮಗೆ ಗೊತ್ತಾ ಅಂತ ಕೇಳಿದ್ರೆ ಅವನು ನನ್ನ ಮಗ, ಇವಳನ್ನ ಮದುವೆಯಾಗಬೇಕು ಅಂತ ಅನ್ಕೊಂಡಿದ್ವಿ. ಮ್ಯಾಟ್ರಿಮೋನಿ ಮೂಲಕ ಇವಳ ಪರಿಚಯವಾಗಿತ್ತು. ಆದ್ರೆ ಆ ಹುಡುಗಿಯನ್ನ ಮದುವೆಯಾಗೋಕೆ ನಮಗೆ ಇಷ್ಟವಿರ್ಲಿಲ್ಲ, ಇದಕ್ಕಿಂತ ಹೆಚ್ಚಿಗೆ ನನಗೇನು ಗೊತ್ತಿಲ್ಲ ಅಂತ ಆಕೆ ಹೇಳಿದ್ಲು. ಹಾಗಾದ್ರೆ ನಿಮ್ಮ ಮಗನನ್ನ ಕರೀತೀರಾ ಅಂದ್ರೆ ಅವನು ಆರ್ಮಿಯಲ್ಲಿ ಕೆಲಸ ಮಾಡ್ತಿದ್ದಾನೆ, ಅವನು ತಪ್ಪು ಮಾಡೋನಲ್ಲ. 12 ವರ್ಷದಿಂದ ಆರ್ಮಿಯಲ್ಲಿ ಫಾರ್ಮಸಿಸ್ಟ್ ಆಗಿ ಕೆಲಸ ಮಾಡ್ತಿದ್ದಾನೆ, ಈಗ ನಾಗಾಲ್ಯಾಂಡ್ ನಲ್ಲಿ ಕೆಲಸ ಮಾಡ್ತಿದ್ದಾನೆ ಅಂತ ಅಜಯ್ ತಾಯಿ ಪೊಲೀಸರಿಗೆ ಹೇಳಿದ್ಲು. ಇದರಿಂದ ಬೆಳ್ತರೋಡಿ ಪೊಲೀಸರು ನಾಗಾಲ್ಯಾಂಡ್ಗೆ ಹೋಗಿದ್ರು. ಯಾಕಂದ್ರೆ ಅಜಯ್ ವಾಂಖೇಡೆ ಫೋನ್ ಸ್ವಿಚ್ ಆಫ್ ಅಂತ ಬರ್ತಿತ್ತು. ಲ್ಯಾಂಡ್ ಲೈನ್ ಮೂಲಕ ಮನೆಯವರಿಗೆ ಕಾಲ್ ಮಾಡಿ ಮಾತಾಡ್ತಿದ್ದ. ಹೀಗಾಗಿ ಪೊಲೀಸರೇ ಅಲ್ಲಿಗೆ ಹೋಗಿದ್ರು. ಹೀಗೆ ಹೋಗೋಕು ಮೊದಲು ನಾವು ಬಂದು ವಿಚಾರಿಸಿದ್ದು ನಿಮ್ಮ ಮಗನಿಗೆ ಹೇಳ್ಬೇಡಿ, ಹೇಳಿದ್ರೆ ನೀವೇ ಸಿಕ್ಕಿ ಬೀಳ್ತೀರಾ ಅಂತ ಪೊಲೀಸರು ಅಜಯ್ ಕುಟುಂಬದ ಸದಸ್ಯರಿಗೆ ಎಚ್ಚರಿಸಿದ್ರು. ವಾರ್ನಿಂಗ್ ಕೊಟ್ಟ ಪೊಲೀಸರು ನಾಗಾಲ್ಯಾಂಡ್ಗೆ ಹೊರಟಿದ್ರು. ಇತ್ತ ಇಬ್ಬರು ಕಾನ್ಸ್ಟೇಬಲ್ಗಳು ಅಜಯ್ ಮನೆ ಸಮೀಪವೇ ಇದ್ದು ಮಫ್ತಿಯಲ್ಲಿ ಇವರನ್ನ ಕಾಯ್ತಿದ್ರು. ಆರ್ಮಿ ಕ್ಯಾಂಪ್ನಲ್ಲಿ ಉನ್ನತ ಅಧಿಕಾರಿಗಳೊಂದಿಗೆ ಮಾತನಾಡಿದ ಪೊಲೀಸರು ಅಜಯ್ ವಾಂಖೇಡೆ ಬಗ್ಗೆ ಪ್ರಶ್ನಿಸಿದ್ರು. ಆತ 25 ದಿನಗಳಿಂದ ಹುಷಾರಿಲ್ಲ ಅಂತ ರಜೆ ತಗೊಂಡು ಮುಂಬೈಗೆ ಹೋಗಿದ್ದಾನೆ ಅಂತ ಅಧಿಕಾರಿಗಳು ಹೇಳಿದ್ರು. ನಂತರ ಪೊಲೀಸರು ಮತ್ತೆ ಅವನ ಬಗ್ಗೆ ತನಿಖೆ ಮಾಡ್ತಾ ಅಜಯ್ ಟ್ರೀಟ್ಮೆಂಟ್ ಪಡೆಯುತ್ತಿದ್ದ ಆಸ್ಪತ್ರೆಗೆ ಹೋಗಿದ್ರು. ಇವನು ಶುಗರ್ ಟ್ರೀಟ್ಮೆಂಟ್ಗೆ ಅಂತ ಆಸ್ಪತ್ರೆಗೆ ದಾಖಲಾಗಿದ್ದ. ಇವನ ಅಕೌಂಟ್ ನಿಂದ ಹಣ ಕಟ್ ಆಗ್ತಿತ್ತು. ಆಸ್ಪತ್ರೆಗೆ ಫೋನ್ ಮಾಡಿದ ಪೊಲೀಸರು ಅಜಯ್ನ ಯಾವುದೇ ಕಾರಣಕ್ಕೂ ಡಿಸ್ಚಾರ್ಜ್ ಮಾಡಬೇಡಿ, ನಾವು ಬರೋ ತನಕ ಅಲ್ಲೇ ಇಟ್ಕೊಳ್ಳಿ ಅಂತ ಹೇಳಿದ್ರು. ಇದಕ್ಕೆ ಸರಿ ಅಂದ ಡಾಕ್ಟರ್ಗಳು ಏನೋ ಒಂದು ನೆಪ ಹೇಳಿ ಅವನನ್ನ ಅಲ್ಲೇ ಇರಿಸಿಕೊಂಡಿದ್ರು. ಆದ್ರೆ ಈ ಕಿಲಾಡಿ ಪೊಲೀಸರು ಬರೋ ಹೊತ್ತಿಗೆ ಆಸ್ಪತ್ರೆಯಿಂದ ಪರಾರಿಯಾಗಿದ್ದ. ಹೀಗಾಗಿ ಅಜಯ್ ತಪ್ಪಿಸಿಕೊಂಡು ಓಡಾಡ್ತಿದ್ದಾನೆ ಅನ್ನೋದು ಪೊಲೀಸರಿಗೆ ಗೊತ್ತಾಗಿ ಹೋಗಿತ್ತು. ಜೊತೆಗೆ ಅವನ ಕುಟುಂಬದ ಸದಸ್ಯರು ಕೂಡ ಇವನಿಗೆ ರಹಸ್ಯವಾಗಿ ಸಹಾಯ ಮಾಡ್ತಿದ್ದಾರೆ ಅಂತಾನು ಪೊಲೀಸರು ಊಹಿಸಿದ್ರು. ಪೊಲೀಸರು ಎಷ್ಟೇ ಹುಡುಕಿದ್ರು ಇವನ ಸುಳಿವು ಸಿಕ್ಕಿರ್ಲಿಲ್ಲ. ಆಗ್ಲೇ ಸಡನ್ ಆಗಿ ನಾಗ್ಪುರ್ ಸೆಷನ್ ಕೋರ್ಟ್ ಅಲ್ಲಿ ನಿರೀಕ್ಷೆ
ತಕ್ಷಣ ಜಾಮೀನು ಕೋರಿ ಅರ್ಜಿ ಹಾಕಿದ್ದ. ಈ ಬಗ್ಗೆ ಪೊಲೀಸರಿಗೆ ಗೊತ್ತಾಗ್ತಿದ್ದಂತೆ ಪೊಲೀಸರು ಕೂಡ ಕೋರ್ಟ್ ಮೊರೆ ಹೋಗಿದ್ರು. ಅವನೊಬ್ಬ ಕ್ರಿಮಿನಲ್, ನಮ್ಮಿಂದ ತಪ್ಪಿಸಿಕೊಂಡು ಓಡಾಡ್ತಿದ್ದಾನೆ. ಜ್ಯೋತ್ಸ್ನಾ ಅನ್ನೋ ಹುಡುಗಿ ಕಾಣೆಯಾಗಿರೋದ್ರ ಹಿಂದೆ ಇವನ ಕೈವಾಡವಿದೆ. ಇದಕ್ಕೆ ಪ್ರಾಥಮಿಕ ಸಾಕ್ಷಿಗಳು ಸಹ ಇದಾವೆ ಅಂತ ಪೊಲೀಸರು ಕೋರ್ಟ್ ಮುಂದೆ ರಿಕ್ವೆಸ್ಟ್ ಮಾಡ್ಕೊಂಡಿದ್ರು. ಆಗ ಕೋರ್ಟ್ ಅಜಯ್ಗೆ ಪೊಲೀಸರ ಮುಂದೆ ಶರಣಾಗುವಂತೆ ಆದೇಶ ಕೊಟ್ಟು ಜಾಮೀನನ್ನ ತಿರಸ್ಕರಿಸಿತ್ತು. ಕೋರ್ಟ್ ಆದೇಶ ಬರ್ತಿದ್ದಂತೆ ಬೇರೆ ದಾರಿ ಇಲ್ಲದೆ ಅಕ್ಟೋಬರ್ 18ರಂದು ಅಜಯ್ ಪೊಲೀಸರ ಮುಂದೆ ಶರಣಾಗಿದ್ದ. ಪೊಲೀಸರ ಹತ್ರ ಅಜಯ್ ನೇರವಾಗಿ ನಾನು ಜ್ಯೋತ್ಸ್ನಾನ ಕೊಲೆ ಮಾಡಿದ್ದೀನಿ ಅಂತ ಒಪ್ಕೊಂಡಿದ್ದ. ನಂತರ ಜ್ಯೋತ್ಸ್ನಾಳನ್ನ ಭೂಸಮಾಧಿ ಮಾಡಿದ ಜಾಗವನ್ನು ತೋರಿಸಿದ್ದ. ನಾಗ್ಪುರದ ವರ್ತಾ ರಸ್ತೆಯ ಹತ್ರಕ್ಕೆ ಜ್ಯೋತ್ಸ್ನಾಳನ್ನ ಬರೋಕೆ ಹೇಳಿದ್ದ ಅಜಯ್ ಅಂದು ಈಕೆಯನ್ನ ಭೇಟಿಯಾಗಿದ್ದ. ಅಂದು ಇವರಿಬ್ರು ರಹಸ್ಯವಾಗಿ ಅಲ್ಲೇ ಪೊದೆಯೊಂದರಲ್ಲಿ ಶೃಂಗಾರದಲ್ಲಿ ಮುಳುಗಿ ಹೋಗಿದ್ರು. ಅದು ಇವರಿಬ್ರು ಸದಾ ಬೆತ್ತಲಾಗೋ ಜಾಗವಾಗಿತ್ತು. ಇದರಿಂದ ಅವಳು ಕರೆದ ತಕ್ಷಣ ಇಲ್ಲಿಗೆ ಬರ್ತಾಳೆ ಅನ್ನೋದು ಇವನಿಗೆ ಚೆನ್ನಾಗಿ ಗೊತ್ತಿತ್ತು. ಜ್ಯೋತ್ಸ್ನಾ ಕೊಲೆಯಾದ ದಿನವೂ ಬರೋಕೆ ಹೇಳಿ ಇವಳನ್ನ ಕರೆಸಿಕೊಂಡು ಕೊಲೆ ಮಾಡಿದ್ದ. ಜ್ಯೋತ್ಸ್ನಾ ಬರ್ತಿದ್ದಂತೆ ಮೊದಲಿಗೆ ಇಬ್ರು ಸೇರಿ ಬೆತ್ತಲಾಗಿದ್ರು. ನಂತರ ನಾನು ಅವಳನ್ನ ಕೊಂದೆ ಅಂತ ಅಜಯ್ ಹೇಳಿದ್ದ. ಅಲ್ಲದೆ ಕೊಲೆ ಮಾಡಿ ರಸ್ತೆ ಪಕ್ಕದಲ್ಲೇ ಒಂದು ಸಮಾಧಿ ಮಾಡಿ ಕಾಂಕ್ರೀಟ್ ಕೂಡ ಹಾಕಿದ್ದೀನಿ ಅಂತ ಅಜಯ್ ಹೇಳಿದ್ದ. ಆಗ ಮೃತದೇಹವನ್ನ ಹೊರಕ್ಕೆ ತೆಗೆದ ಪೊಲೀಸರು ಮರಣೋತ್ತರ ಪರೀಕ್ಷೆಗೆ ಕಳಿಸಿದ್ರು. ಜ್ಯೋತ್ಸ್ನಾಗೆ ಸೇರಿದ ವಸ್ತುಗಳನ್ನ ಗುರುತಿಸಿದ ಪೊಲೀಸರು ತನಿಖೆಯನ್ನ ಚುರುಕು ಮಾಡಿದ್ರು. ಅಸಲಿಗೆ ಅಜಯ್ ಯಾರು, ಇಬ್ಬರಿಗೂ ಹೇಗೆ ಪರಿಚಯವಾಯಿತು, ಇವನು ಜ್ಯೋತ್ಸ್ನಾಳನ್ನ ಹೇಗೆ ಕೊಂದ ಅಂತೆಲ್ಲ ವಿಚಾರಿಸೋಕೆ ಪೊಲೀಸರು ಶುರು ಮಾಡಿದ್ರು. ಆಗ ಯಾವುದೇ ಪಶ್ಚಾತ್ತಾಪವಿಲ್ಲದೆ ಅಜಯ್ ತಾನು ಮಾಡಿದ್ದ ಪಾಪಕೃತ್ಯವನ್ನ ಇಂಚಿಂಚಾಗಿ ಪೊಲೀಸರ ಮುಂದೆ ಬಾಯಿ ಬಿಟ್ಟಿದ್ದ. ಅಜಯ್ ವಾಂಖೆಡೆಗೆ ಈ ಮೊದಲು 2 ಮದುವೆಯಾಗಿತ್ತು. ವಿವಾದಗಳು ಜಗಳಗಳು ನಡೆದ ಕಾರಣ ಇಬ್ಬರ ಹತ್ರನೂ ಇವನು ಡೈವರ್ಸ್ ತಗೊಂಡಿದ್ದ. 3ನೇ ಮದುವೆಗಾಗಿ ಮ್ಯಾಟ್ರಿಮೋನಿಯಲ್ಲಿ ತನ್ನ ಪ್ರೊಫೈಲ್ನ ಹಾಕಿದ್ದ. ಆರ್ಮಿಯಲ್ಲಿ ಕೆಲಸ ಮಾಡ್ತಿದ್ರಿಂದ ಒಳ್ಳೆ ವ್ಯಕ್ತಿಯಾಗಿರ್ತಾನೆ. ಅವನ ತಂದೆ ಹೆಸರು ಮಾಡಿರೋ ಉದ್ಯಮಿ ಅಂತ ಜ್ಯೋತ್ಸ್ನಾ ತಂದೆ ತಾಯಿ ಇವನ ಕುಟುಂಬವನ್ನ ಅಪ್ರೋಚ್ ಆಗಿದ್ರು. ಜ್ಯೋತ್ಸ್ನಾಳನ್ನ ನೋಡ್ತಿದ್ದಂತೆ ಅಜಯ್ ಮದುವೆಗೆ ಓಕೆ ಅಂದಿದ್ದ. ಜ್ಯೋತ್ಸ್ನಾ ಕೂಡ 4 ವರ್ಷದ ಹಿಂದೆ ಮದುವೆಯಾಗಿ ಸಂಸಾರ ಮಾಡಿ ಡೈವರ್ಸ್ ತಗೊಂಡಿದ್ಲು. ತುಂಬಾ ದಿನಗಳಿಂದ ಒಬ್ಬೊಂಟಿಯಾಗಿ ಜೀವನ ಮಾಡ್ತಿದ್ರಿಂದ 2ನೇ ಸಲವಾದ್ರೂ ತನಗೆ ಒಳ್ಳೆ ಗಂಡ ಸಿಗಬೇಕು ಅಂತ ಅನ್ಕೊಂಡಿದ್ಲು. ಹೀಗಾಗಿ ಜ್ಯೋತ್ಸ್ನಾ ಮತ್ತೆ ಅಜಯ್ ಕುಟುಂಬದವರು ಕೂತು ಮಾತನಾಡ್ಕೊಂಡಿದ್ರು. ಇದ್ದಕ್ಕಿದ್ದಂತೆ ಏನಾಯ್ತೋ ಏನೋ, ಕೊನೆ ಗಳಿಗೆಯಲ್ಲಿ ನಮಗೆ ಈ ಸಂಬಂಧ ಬೇಡ, ಇಷ್ಟವಿಲ್ಲ ಅಂತ ಅಜಯ್ ಕುಟುಂಬದವರು ಮದುವೆಗೆ ನಿರಾಕರಿಸಿದ್ರು. ಆದ್ರೆ ಅಷ್ಟೊತ್ತಿಗಾಗ್ಲೇ ಅಜಯ್ ಹಾಗೂ ಜ್ಯೋತ್ಸ್ನಾ ದೈಹಿಕವಾಗಿ ಒಂದಾಗಿ ಹೋಗಿದ್ರು. ಗಂಡನನ್ನ ಬಿಟ್ಟು ಒಬ್ಬೊಂಟಿಯಾಗಿದ್ದ 32 ವರ್ಷದ ಜ್ಯೋತ್ಸ್ನಾ ಪ್ರಾಯ ತಡೆಯೋಕೆ ಆಗದೆ ಒದ್ದಾಡಿ ಹೋಗಿದ್ಲು. ಹೇಗಿದ್ರು ಮದುವೆ ಆಗ್ತಿದೀವಲ್ಲ ಅನ್ನೋ ಧೈರ್ಯದಲ್ಲೇ ಇಬ್ರು ರಹಸ್ಯವಾಗಿ ಬೆತ್ತಲಾಗ್ತಿದ್ರು. ಅಜಯ್ ನನ್ನ ಮದುವೆಯಾಗ್ತಾನೆ ಅಂತ ಜ್ಯೋತ್ಸ್ನಾ ನಂಬಿದ್ಲು. ಹೀಗಾಗಿ ಅವನು ಕರೆದಾಗ್ಲೆಲ್ಲ ಇವಳು ಓಡೋಡಿ ಹೋಗ್ತಿದ್ಲು. ಆದ್ರೆ ಇವಳ ಜೊತೆ ಎಂಜಾಯ್ ಮಾಡ್ತಾನೆ ಅಜಯ್ ಇವನ ತಂದೆ ತಾಯಿ ತೋರಿಸಿದ ಮತ್ತೊಂದು ಹುಡುಗಿಯನ್ನ ಮದುವೆಯಾಗಿ ಬಿಟ್ಟಿದ್ದ. ಆ ವಿಚಾರವನ್ನ ಜ್ಯೋತ್ಸ್ನಾಳಿಂದ ಮುಚ್ಚಿಟ್ಟು ಮನೆಯಲ್ಲಿ ಹೆಂಡತಿ ಜೊತೆ, ಹೊರಗೆ ಮ್ಯಾಟ್ರಿಮೋನಿಯಲ್ಲಿ ಪರಿಚಯವಾಗಿದ್ದ ಜ್ಯೋತ್ಸ್ನಾ ಜೊತೆ ಕಾಮ ಕೇಳಿ ನಡೆಸ್ತಾ ಕಾಲ ಕಳೀತಿದ್ದ. ಹೀಗೆ ಇವರ ಕಾಮಯುದ್ಧ ನಡೀತಿದ್ದಾಗ್ಲೇ ಜ್ಯೋತ್ಸ್ನಾ ನನ್ನ ಯಾವಾಗ ಮದುವೆಯಾಗ್ತೀಯಾ ಅಂತ ಕೇಳೋಕೆ ಶುರು ಮಾಡಿದ್ಲು. ಕೊನೆಗೆ ದಿನ ನನ್ನ ಮದುವೆಯಾಗು ಅಂತ ಪೀಡಿಸೋಕೆ ಜ್ಯೋತ್ಸ್ನಾ ದುಂಬಾಲು ಬಿದ್ದಿದ್ಲು. ಇವಳ ಕಾಟದಿಂದ ಬೇಸತ್ತ ಅಜಯ್ ಇದರಿಂದ ಮುಕ್ತಿ ಹೊಂದಬೇಕು ಅಂತ ಡಿಸೈಡ್ ಮಾಡಿದ್ದ. ಕಳೆದ ವರ್ಷ ಆಗಸ್ಟ್ 28ರಂದು ತನ್ನ ತಾಯಿಯ ಫೋನಿಂದ ಜ್ಯೋತ್ಸ್ನಾಗೆ ಕಾಲ್ ಮಾಡಿದ್ದ ಅಜಯ್ ನಾವು ಡೈಲಿ ಮೀಟ್ ಆಗೋ ಪೊದೆಯ ಹತ್ರ ಬರುವಂತೆ ಹೇಳಿದ್ದ. ನನ್ನ ತಾಯಿ ಕೂಡ ನಮ್ಮಿಬ್ಬರ ಮದುವೆಗೆ ಒಪ್ಕೊಂಡಿದ್ದಾಳೆ ಅಂತ ಇವಳನ್ನ ನಂಬಿಸೋಕೆ ಅಂತಾನೆ ತನ್ನ ತಾಯಿಯ ಫೋನಿಂದಲೇ ಕಾಲ್ ಮಾಡಿದ್ದ. ಇದರಿಂದ ಖುಷಿಯಾಗಿ ಜ್ಯೋತ್ಸ್ನಾ ತಮ್ಮ ಮೇಟಿಂಗ್ ಪಾಯಿಂಟ್ಗೆ ಬಂದಿದ್ಲು. ಅಂದು ಪೊದೆಗೆ ಕರ್ಕೊಂಡು ಹೋಗದೆ ಒಂದು ಲಾಡ್ಜ್ ನಲ್ಲಿ ಇಬ್ರು ರೂಮ್ ನ ಬುಕ್ ಮಾಡಿ ಅಲ್ಲೇ ರಾತ್ರಿವರೆಗೂ ದಣಿವಾರೋವರೆಗೂ ಕಾಮದಾಹವನ್ನ ತೀರಿಸಿಕೊಂಡಿದ್ರು. ರಾತ್ರಿ ಊಟಕ್ಕೆ ಹೊರಗೆ ಹೋಗೋಣ ಅಂತ ಹೇಳಿ ಇವಳನ್ನ ಕರ್ಕೊಂಡು ಹೊರಗೆ ಬಂದಿದ್ದ. ಊಟ ಮುಗಿಸಿಕೊಂಡು ವಾಪಸ್ ಬರುವಾಗ ನಿರ್ಜನ ಪ್ರದೇಶಕ್ಕೆ ಇವಳನ್ನ ಕರ್ಕೊಂಡು ಬಂದಿದ್ದ. ನಿರ್ಜನ ಪ್ರದೇಶವನ್ನ ನೋಡ್ತಿದ್ದಂತೆ ಜ್ಯೋತ್ಸ್ನಾಗೆ ಮತ್ತೆ ಕಾಮ ಬಯಕೆ ಚಿಗುರೊಡೆದಿತ್ತು. ಅದನ್ನ ಅಜಯ್ ಹತ್ರ ಹೇಳಿ ಆಸೆ ಪೂರೈಸು ಅಂತ ಕೇಳ್ಕೊಂಡಿದ್ಲು. ಆಗ ವೇಲ್ನ ತೆಗೆದವನು ಇವಳನ್ನ ಕೆಳಗೆ ಮಲಗಿಸಿದ್ದ. ಇನ್ನೇನು ಪ್ರಿಯಕರ ಸ್ವರ್ಗ ಸುಖವನ್ನ ತೋರಿಸ್ತಾನೆ ಅಂತ ಜ್ಯೋತ್ಸ್ನಾ ಕಾಮ ಕೇಳಿಗೆ ಜಾರುವಾಗ್ಲೇ ಅಜಯ್ ಇವಳ ವೇಲ್ನಿಂದಲೇ ಕುತ್ತಿಗೆಯನ್ನ ಬಿಗಿದಿದ್ದ. ಇವಳನ್ನ ಪೊದೆಯೊಳಗೆ ಎಳೆದೊಯ್ದು ಅಲ್ಲೇ ಇವಳ ಕತ್ತು ಬಿಗಿದು ಕೊಲೆ ಮಾಡಿದ್ದ. ಅಂದು ಪ್ರಿಯಕರ ಸ್ವರ್ಗ ಸುಖದಲ್ಲಿ ತೇಲಿಸ್ತಾನೆ ಅಂತ ಜ್ಯೋತ್ಸ್ನಾ ಭಾವಿಸಿದ್ಲು. ಆದ್ರೆ ಬಯಕೆ ತೀರುವ ಮುನ್ನವೇ ಇವಳ ಪ್ರಿಯಕರ ಇವಳನ್ನ ಪರಲೋಕಕ್ಕೆ ಕಳಿಸಿಬಿಟ್ಟಿದ್ದ.
ಅಜಯ್ ಫಾರ್ಮಸಿಸ್ಟ್ ಆಗಿದ್ರಿಂದ ಜ್ಯೋತ್ಸ್ನಾನ ಕೊಲೆ ಮಾಡಿ ಮೃತಪಟ್ಟಿರೋದನ್ನ ಕನ್ಫರ್ಮ್ ಮಾಡ್ಕೊಂಡಿದ್ದ. ಕೊಲೆ ಮಾಡಿದ ನಂತರ ಗುಂಡಿ ತೋಡಿ ಮಣ್ಣು ಮಾಡೋಕೆ ಮುಂದಾಗಿದ್ದ. ಅಂದು ಇವನ ಅದೃಷ್ಟಕ್ಕೆ ಯಾರೋ ಅಗೆದು ಬಿಟ್ಟಿದ್ದ ಗುಂಡಿ ಇದ್ದಿದ್ರಿಂದ ಅದರಲ್ಲಿ ಮೃತದೇಹವನ್ನ ಹಾಕಿ ಹೂತಿಟ್ಟಿದ್ದ. ಹತ್ರದಲ್ಲೇ ಬಿಲ್ಡಿಂಗ್ ಒಂದರಲ್ಲಿ 3 ಮೂಟೆ ಸಿಮೆಂಟ್ ನ ಕದ್ದು ಆ ಗುಂಡಿಗೆ ಸುರಿದಿದ್ದ. ಶವ ವಾಸನೆ ಬರಬಾರ್ದು ಹಾಗೂ ನಾಯಿಗಳಿಗೆ ಮಣ್ಣು ತೋಡೋಕೆ ಆಗ್ಬಾರ್ದು ಅಂತಾನೆ ಸಿಮೆಂಟ್ ಹಾಕಿ ಜ್ಯೋತ್ಸ್ನಾಳನ್ನ ಸಮಾಧಿ ಮಾಡಿದ್ದ. ತನ್ನ ಹತ್ರ ಇದ್ದ ಜ್ಯೋತ್ಸ್ನಾ ಫೋನ್ ನ ಸ್ವಿಚ್ ಆಫ್ ಮಾಡಿ ಇಟ್ಕೊಂಡಿದ್ದ. ಅಜಯ್ಗೆ ಶುಗರ್ ಇದ್ದಿದ್ರಿಂದ ಶುಗರ್ ಲೆವೆಲ್ ಹೆಚ್ಚಾಗಿ ಮೂರ್ಛೆ ಬರೋಕೆ ಶುರುವಾಗಿತ್ತು. ಇದರಿಂದ ಟ್ರೀಟ್ಮೆಂಟ್ ತಗೊಳ್ಳೋಕೆ ಅಂತಾನೆ ಲಾಡ್ಜ್ ರೂಮ್ ನ ಖಾಲಿ ಮಾಡಿ ಪುಣೆಗೆ ಹೋಗಿದ್ದ. ಅಲ್ಲಿಗೆ ಹೋಗುವಾಗ್ಲೇ ದಾರಿಯಲ್ಲಿ ಹೋಗ್ತಿದ್ದ ಟ್ರಕ್ ಒಳಗೆ ಜ್ಯೋತ್ಸ್ನಾ ಫೋನ್ ನ ಎಸೆದಿದ್ದ. ಬಳಿಕ ಆಸ್ಪತ್ರೆಗೆ ಅಡ್ಮಿಟ್ ಆಗಿದ್ದ. ಇಷ್ಟೆಲ್ಲ ಪ್ಲಾನ್ ಮಾಡಿದವನು ನಾನು ಸಿಕ್ಕಿ ಬೀಳೋದಿಲ್ಲ ಅಂತಾನೆ ಅಜಯ್ ಅನ್ಕೊಂಡಿದ್ದ. ಕೊನೆಗೆ ಕಾಲ್ ಡೀಟೇಲ್ಸ್ ನ ಜೊತೆಗೆ ಮೆಸೇಜ್ಗಳು, ಫೈನಾನ್ಸ್ ಟ್ರಾನ್ಸಾಕ್ಷನ್ ಗಳು ಕೂಡ ಇವರಿಬ್ಬರ ನಡುವಿನ ಸಂಬಂಧವನ್ನ ಬಯಲು ಮಾಡಿತ್ತು. ಪೊಲೀಸರು ಅರೆಸ್ಟ್ ಮಾಡಿದ ಮೇಲೆ ಅಜಯ್ ತಾನು ಮಾಡಿದ ಕೊಲೆ ರಹಸ್ಯವನ್ನ ಇಂಚಿಂಚಾಗಿ ಪೊಲೀಸರ ಮುಂದೆ ಬಾಯಿ ಬಿಟ್ಟಿದ್ದ. ಮತ್ತೊಂದು ಕಡೆ ಈ ಕೇಸ್ನಿಂದ ತಪ್ಪಿಸಿಕೊಳ್ಳೋಕು ಯತ್ನಿಸಿದ್ದ. ಆದ್ರೆ ಅದು ಯಾವುದು ವರ್ಕೌಟ್ ಆಗದೆ ಕೊನೆಗೆ ಕೊಲೆ ಮಾಡಿದ್ದು ನಾನೇ ಅಂತ ಒಪ್ಕೊಂಡು ಜೈಲು ಪಾಲಾದ. ಹೀಗೆ ಒಬ್ಬಳ ಜೊತೆ ದೈಹಿಕವಾಗಿ ಎಂಜಾಯ್ ಮಾಡ್ತಾನೆ, ಇನ್ನೊಬ್ಬಳನ್ನ ಮದುವೆಯಾಗಿದ್ದ. ಇವನಿಂದ ಒಟ್ಟು 4 ಹೆಣ್ಣು ಮಕ್ಕಳ ಜೀವನ ಸರ್ವನಾಶವಾದ್ರೆ ಅದರಲ್ಲಿ ಒಬ್ಬಳ ಜೀವವೇ ಹೋಯ್ತು. ಇನ್ನು ಈ ಸ್ಟೋರಿ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ಕಾಮೆಂಟ್ ಮಾಡಿ. ಕೆಳಗಿನ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ವಾಟ್ಸ್ಆಪ್ ಚಾನೆಲ್ ನ ಲಿಂಕ್ ಕೊಡಲಾಗಿದ್ದು ಅದನ್ನ ಸಹ ಫಾಲೋ ಮಾಡಿ. ಇನ್ನಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಗಳಿಗಾಗಿ ಚಾನೆಲ್ ನ ವಿಸಿಟ್ ಮಾಡಿ.